ಬಿಜೆಪಿ ಶಾಸಕ ಚಂದ್ರಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ಕುರಿತು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶಾಸಕ ಚಂದ್ರಲಮಾಣಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಂದ್ರಲಮಾಣಿ ಅವರು ಲಂಚದ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ಬಳಿ ಸಿಕ್ಕು ಬಿದ್ದಿದ್ದಾರೆ. ಸುಮಾರು 5 ಲಕ್ಷ ಪಡಿತಾ ಇದ್ದ ಸಂದರ್ಭದಲ್ಲಿ ಬಿಜೆಪಿಯವರು ಬೇರೆ ಪಕ್ಷದವರ ಮೇಲೆ ಆರೋಪ ಮಾಡ್ತಾರೆ. ಬೇರೆಯವರನ್ನ ದೂರುವ ಬಿಜೆಪಿಯವರು ಇವತ್ತು ಸಿಕ್ಕು ಬಿದ್ದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಲಂಚದ ಆರೋಪದಲ್ಲಿ ಸಿಕ್ಕಿರೋದು ನಾಚಿಗೆ ಗೇಡಿನ ವಿಚಾರ. ಲೋಕಾಯುಕ್ತರ ತನಿಖೆ ಆಗ್ಲಿ, ತನಿಖೆ ನಡೆದು ಸತ್ಯ ಹೊರಗಡೆ ಬರಲಿ, ನಾವ್ಯಾರು ಕೂಡ ಅದಕ್ಕೆ ಅಡ್ಡಿ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಅಬಕಾರಿ ಇಲಾಖೆಯಲ್ಲೂ ಕೂಡ ನಡೆದಂತಹ ಬೃಹತ್ ಬ್ರಹ್ಮಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಯಾವ ರೀತಿ ಟೀಕಾ ಪ್ರಹಾರವನ್ನ ಮಾಡಿದ್ರು ನೋಡಬೇಕು. ಅಂದ್ರೆ ಎಲ್ಲರ ಮನೆ ದೋಸೆಯು ತೂತೆ ಅನ್ನುವಂಥ ರೀತಿಯಲ್ಲಿ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ಯಾರೂ ಸರಿ ಇಲ್ಲ, ಯಾರೂ ಸಾಚ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕೆ ಹೇಳ್ತಿದೀವಿ ಅಂದ್ರೆ, ದಿನ ಬೆಳಗಾಯಿತು ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು, ದಿನ ಬೆಳಗಾಯಿತು ಅಂತ ಹೇಳಿದ್ರೆ ರಾಜಕಾರಣಿಗಳ ಕೆಲವೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸಂಬಂಧಪಟ್ಟಂತೆ ಲೋಕಾಯುಕ್ತರು ದಾಳಿ ಮಾಡ್ತಾರೆ, ಕೆಲವೊಂದಷ್ಟು ಮೂಲ ಆಧಾರ ಇರೋದಿಲ್ಲ, ಮೂಲ ದಾಖಲಾತಿಗಳು ಇರೋದಿಲ್ಲ. ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಹೇಳ್ತಾ ಇರೋದು. ಈಗಾಗಲೇ ಬಿಜೆಪಿ ಶಾಸಕ ಚಂದ್ರಲಮಾಣಿ ಅವರು ಲೋಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಅವರು ಬೇರೆ ಪಕ್ಷದವ್ರ ಮೇಲೆ ಆರೋಪಿಸ್ತಾರಲ್ಲ, ಬೇರೆಯವರನ್ನ ದೂರುವಂತ, ದೂಷಣೆ ಮಾಡುವಂತ ಬಿಜೆಪಿಯವರು ಈಗ ಸಿಕ್ಕು ಬಿದ್ದಿದ್ದಾರೆ. ಲಂಚದ ಆರೋಪದಲ್ಲಿ ಸಿಕ್ಕು ಬಿದ್ದಿರೋದು ನಾಚಿಗೆ ಗೇಡಿನ ವಿಚಾರ. ಸಂಬಂಧಪಟ್ಟಂತೆ ತನಿಖೆ ಆಗಲಿ, ನಾವು ಅದಕ್ಕೆ ಅಡ್ಡಿನೂ ಬರೋದಿಲ್ಲ ಅಥವಾ ನಾವು ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋದಾಗಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅದು ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಟ್ಟಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್ ಸಿಕ್ಕಾಕೊಂಡಿದ್ದಾರೆ. ಈಗ ಏನ್ ಹೇಳ್ತಾರೆ ಅವರು ಹೇಳ್ಬೇಕಲ್ಲ, ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದ್ರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡ್ಲಿಕ್ಕೆ ನಾವ್ಯಾರು ಅಡ್ಡ ಬರಲ್ಲ. ಲೋಕಾಯುಕ್ತ ಏನ್ ತನಿಖೆ ಮಾಡ್ತಾರೆ ಅದು ಮಾಡ್ಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತಾರೆ. ಬಿಜೆಪಿ ಶಾಸಕ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅದು ರಾಜ್ಯದಲ್ಲಿ